ನೋಡಿ ವೀಕ್ಷಕರೇ, ಪರ್ಯಾಯ ಇಂಧನದ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ದೇಶ ಎಷ್ಟು ಪ್ರಮಾಣದಲ್ಲಿ ಈ ತೈಲೋತ್ಪನ್ನಗಳನ್ನ ಆಮದು ಮಾಡ್ಕೊಳ್ತಾ ಇದೆ, ಇವೆಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ದಿನಕ್ಕೆ ವೀಕ್ಷಕರೇ 5.5 ದಶಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ಬಳಕೆ ಮಾಡುವಂತ ಕೆಲಸ ನಮ್ಮ ದೇಶದಲ್ಲಾಗುತ್ತೆ. ವಾರ್ಷಿಕ 243 ಮಿಲಿಯನ್ ಮೆಟ್ರಿಕ್ ಟನ್ ಬಳಕೆ ಆಗುತ್ತೆ ನಮ್ಮ ದೇಶದಲ್ಲಿ. ಭಾರತ 3ನೇ ಅತಿ ದೊಡ್ಡ ಪೆಟ್ರೋಲಿಯಂ ಆಮದುದಾರ. ಹಾಗಿದ್ರೆ ಫಸ್ಟ್ ಸೆಕೆಂಡ್ ಯಾವುದು? ಅಮೆರಿಕ ಮತ್ತು ಚೀನಾ. ಅಮೆರಿಕ ಚೀನಾ ಬಳಿಕ ಭಾರತಕ್ಕೆ ನಂತರದ ಸ್ಥಾನ ಇದೆ. 3ನೇ ಸ್ಥಾನ ನಮ್ದು. ಒಂದು ದಿನಕ್ಕೆ 8.5 ಮಿಲಿಯನ್ ಮೆಟ್ರಿಕ್ ಟನ್ ಡೀಸೆಲ್ ಬೇಕೇ ಬೇಕು ನಮಗೆ. ಇದನ್ನು ನಾವು ಆಮದು ಮಾಡ್ಕೊಳ್ತೀವಿ. ಇದನ್ನ ಬಿಟ್ರೆ ಪೆಟ್ರೋಲ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೆ. ಸೊ ಪೆಟ್ರೋಲ್ಗೆ ಪರ್ಯಾಯ ಏನು ಅನ್ನುವಂತಹ ಪ್ರಶ್ನೆ ಇರುವಾಗ ನಾವು ಪೆಟ್ರೋಲ್ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ, ಡೀಸೆಲ್ ಅನ್ನ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಎಲ್ಲ ನೋಡ್ತಾ ಇದ್ದೀವಿ. ಸೊ ಪೆಟ್ರೋಲ್ ಡೀಸೆಲ್ಗೆ ಎಲೆಕ್ಟ್ರಿಕ್ ವಾಹನಗಳೇ ಪರ್ಯಾಯ ವೀಕ್ಷಕರೇ. ಇವಿ ಎಲೆಕ್ಟ್ರಿಕ್ ವಾಹನಗಳಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನು ನೀಡಬೇಕು. ಹೆಚ್ಚು ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡುವಂತಹ ಹೊಸ ಹೊಸ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರಬೇಕು. ಅಂದಾಗ ಆಗುತ್ತೆ. ರಾಜ್ಯ ಸರ್ಕಾರ ಇವಿಗಳ ಮೇಲೆ ತೆರಿಗೆ ಮುಕ್ತ ಮಾಡಬೇಕು. ಸೌರಶಕ್ತಿ, ಎಥೆನಾಲ್, ಬಯೋಗ್ಯಾಸ್, ಬಯೋಡೀಸೆಲ್ ಇದರ ಜೊತೆಗೆ ಈ ಪರ್ಯಾಯ ಇಂಧನಗಳ ಬಳಕೆ ಹೆಚ್ಚಳ ಮಾಡಬೇಕು. ಅಂದಾಗ ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಎಥೆನಾಲ್, ಬಯೋಗ್ಯಾಸ್ ಈ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನ ಕೊಟ್ಟಾಗ ಜನ ಅದರ ಕಡೆ ಹೆಚ್ಚು ಹೆಚ್ಚು ಗಮನ ಹರಿಸ್ತಾರೆ. ಇವಿ ವೆಹಿಕಲ್ಗಳ ಮೇಲೆ ಸಬ್ಸಿಡಿ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಜನ ಅದಕ್ಕೆ ಎಡಿಕ್ಟ್ ಆಗ್ತಾರೆ. ಅದನ್ನ ಮಾಡಬೇಕು ಸರ್ಕಾರ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮನಗೌಡ್ರೆ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಹಿಂದೆ ಈ ನಮ್ಮ ರಾಜ್ಯ ಸರ್ಕಾರ ₹100 ಜಾಸ್ತಿ ಮಾಡಿದ್ರು ಸರ್. ಅದು ಮಾಡಬಾರ್ದಾಗಿತ್ತು, ಇವ್ರು ಮಾಡಿದ್ರು ಸರ್. ಸೊ ಕೇಂದ್ರ ಮೇಲೆ ಇವ್ರು ಗೂಬೆ ಕೂರ್ಸೋದು ಇವ್ರು ತಪ್ಪಾಗುತ್ತೆ ಸರ್. ಸ್ಟೇಟ್ ಗೌರ್ಮೆಂಟ್ ಇಂದು ಈ ವ್ಯಾಟ್ ಕಡಿಮೆ ಮಾಡ್ಬೋದಲ್ಲ ಸರ್ ತಾವು? ಈಗ ₹2,000 ಈಗ ಮಹಿಳೆಗೆ ಕೊಡ್ತಾ ಇದ್ದಾರೆ. ಇದನ್ನ ಕಡಿಮೆ ಮಾಡ್ಬೋದಲ್ಲ ಸರ್? ನಮಗೆ ಹೊರೆ ಕಡಿಮೆ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಯಾಕಂದ್ರೆ ಇವರಲ್ಲಿ ಸರ್ ಮಾಡಿದ್ದು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ದು, ಇವರು ₹3 ವ್ಯಾಟ್ ಜಾಸ್ತಿ ಮಾಡಿ ಈ ನಮ್ಮ ಪಬ್ಲಿಕ್ಕಿಗೆ ಜೋಬಿ ಕತ್ರ ಹಾಕಿದ್ರಲ್ಲ ಸರ್ ಸ್ಟೇಟ್ ಗೌರ್ಮೆಂಟ್. ಅದಕ್ಕಾಗಿ ನನ್ನ ಅಭಿಪ್ರಾಯ ತಮಗೆ ತಿಳಿಸಿದ್ದೀನಿ ಸರ್. ಎಸ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಗೌಡ್ರೆ. ರಾಜಶೇಖರ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ರಾಜಶೇಖರ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್, KST ಕಡಿಮೆ ಆಗ್ಬೇಕಾ, ಕಡಿಮೆ ಆಗ್ಬಾರ್ದಾ? ಸರ್ 100% ಕಡಿಮೆ ಆಗ್ಬೇಕು ಸರ್. ಯಾಕಂದ್ರೆ ಎಸ್, ಹೇಳಿ. ಫೈನ್. 100% ಕಡಿಮೆ ಆಗಬೇಕು ಅನ್ನೋಂಥ ಮಾತನ್ನ ಹುಬ್ಬಳ್ಳಿಯಿಂದ ಕರೆ ಮಾಡಿದ ರಾಜಶೇಖರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜನರ ಹಿತವನ್ನ ಕಾಪಾಡಬೇಕು, ಹೆಚ್ಚುವರಿ ಲಾಭ ತಗೋತಾ ಇದೆ, ಆ ಲಾಭವನ್ನ ಬಿಡಲಿ. ನ್ಯೂಟ್ರಲ್ ರೆವೆನ್ಯೂ ಆದರೂ ಕೂಡ ಇವರು ನಿರೀಕ್ಷಿತ ಮಟ್ಟದ ಗುರಿಯನ್ನ ಸಾಧಿಸಬಹುದು. ಈಗ ಬರ್ತಾ ಇರೋದೆಲ್ಲ ಹೆಚ್ಚುವರಿ ಇವರಿಗೆ, ಅದನ್ನ ಬಿಟ್ಟುಕೊಟ್ರೆ ಏನಾಗುತ್ತೆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ರಾಜ್ಯದ ಜನ ಮಾಡ್ತಾ ಇದ್ದಾರೆ. ಅದರ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಇವರಿಗೆ ಹೆಚ್ಚುವರಿಯಾಗಿ ಸಿಗುತ್ತೆ ಅಂತ ಹೇಳಿ ಮಹದೇವಪ್ಪ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಹದೇವಪ್ಪ ಅವರು ನಮಸ್ಕಾರ. ಸರ್ ನಮಸ್ಕಾರ. ಈಗಾಗಲೇ ಸರ್ ಸ್ಟೇಟ್ ಎಂಟ್ರಿ ಟ್ಯಾಕ್ಸ್ ₹35 ಇದೆ 1 ಲೀಟರ್ ಪೆಟ್ರೋಲ್ಗೆ ಡೀಸೆಲ್ಗೆ. ಓಕೆ. ಪ್ರವೇಶ ತೆರಿಗೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ₹35 ಪರ್ ಲೀಟರ್ ಪರ್ ಡೀಸೆಲ್ ಅಂಡ್ ಪೆಟ್ರೋಲ್ ಇದೆ. ಕೇಂದ್ರ ಸರ್ಕಾರದ ಅಬ್ಕಾರಿ ಸುಂಕ ಅಂದ್ಬಿಟ್ಟು ಅದು ₹15 ಇದೆ. ಕೇಂದ್ರ ಸರ್ಕಾರದಿಂದ ಹಾಕಿರೋ ಅಬ್ಕಾರಿ ಸುಂಕ ರಾಷ್ಟ್ರದ ಅಭಿವೃದ್ಧಿ ಯೂಸ್ ಆಯ್ತದೆ. ಈ ರಾಜ್ಯ ಸರ್ಕಾರ ಹಾಕಿರೋ ತೆರಿಗೆ ಏನಕ್ಕೆ ಯೂಸ್ ಆಯ್ತದೆ ಅನ್ನೋದು ಯೋಚನೆ ಮಾಡ್ಬೇಕು. ಈಗ ಆಗಿರೋದು ಪರ್ಯಾಯ ಮಾರ್ಗನ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರನೇ ಭರಿಸೋದು ಒಳ್ಳೇದು. ಯಾಕಂದ್ರೆ ಈಗಾಗಲೇ ಮೊದಲೇ ₹10 ಚೇಂಜ್ ಮಾಡಿದ್ದಾರೆ, ಇವರು ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ಎಂಟ್ರಿ ಟ್ಯಾಕ್ಸ್ ₹35 ಇದೆ. ₹35 ಆಲ್ರೆಡಿ ಎಂಟ್ರಿ ಟ್ಯಾಕ್ಸ್ ತಗೋತಾ ಇದ್ದಾರೆ. ಆದ್ರಿಂದ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲೇ ಜಾಸ್ತಿ ಇರೋದು ರೇಟಲ್ಲಿ. ಡೀಸೆಲ್ ಪೆಟ್ರೋಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಲಿಸಿದ್ರೆ ₹60 ಪೆಟ್ರೋಲು, ₹50 ಡೀಸೆಲ್ ಸಿಗುತ್ತೆ. ಬಟ್ ಇಲ್ಲಿ ಬೆಂಗಳೂರು ಬರೋ ತನಕ ಇದು ಈ ₹111 ಏರ್ಬೇಕಾದ್ರೆ ರಾಜ್ಯ ಸರ್ಕಾರದ ಭಾಗನೇ ಜಾಸ್ತಿ ಇರೋದು. ಅದರಿಂದ ರಾಜ್ಯ ಸರ್ಕಾರಕ್ಕೆ ಪರಿಹಾರ ಕೊಡ್ಬೇಕು ಅಂತ ಅದ್ರ ಹೊರತು ಕೇಂದ್ರ ಸರ್ಕಾರದಿಂದ ಪರ್ಯಾಯ ಮಾರ್ಗ ಇಲ್ಲ. ಬಟ್ ಈಗ ಬಿಜೆಪಿ ಗೌರ್ಮೆಂಟ್ ಅಲ್ಲದೆ ಸೆಂಟ್ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಇದ್ರ ಇನ್ನೂ ಅವಸ್ಥೆ ಆಗೋಗುದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡ್ಬೋದು
ಓಪನ್ ಆ ಕಡೆಯಿಂದ ಕಚ್ಚಾ ತೈಲ ತರಿಸ್ಬೋದು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ದಿಟ್ಟ ಹೆಜ್ಜೆ ತಗೊಂಡಿದ್ದಾರೆ. ಅದಕ್ಕೆ ಪರಿಹಾರನೂ ಕಂಡುಹಿಡಿದ್ದಾರೆ. ಓಕೆ ಫೈನ್, ಥ್ಯಾಂಕ್ ಯು ಮಹದೇವಪ್ಪ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಜನ ಫೋನ್ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಫೋನ್ ಕಾಲ್ಸ್ ಬರ್ತಾ ಇದೆ. ಮತ್ತೊಬ್ಬ ಕಾಲರ್ ಹಿಡಿದರೆ ಕಲಬುರಗಿಯಿಂದ ಸಿದ್ದು ಅವರು. ಸಿದ್ದು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್ ನೀವು ಏನ್ ಬೊಬ್ಬೆ ಹೊಡೆದ್ರು ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಯಾವ್ದು ಕಮ್ಮಿ ಆಗಲ್ಲ. ಇದು ಏನಂದ್ರೆ ಅವ್ರ ಬಂಡತನದ ಸರ್ಕಾರ. ಬೇಕಿದ್ರೆ ಇನ್ನಷ್ಟು ಹೆಚ್ಚು ಮಾಡ್ತಾರೆ, ಕಮ್ಮಿ ಅಂತೂ ಮಾಡಲ್ಲ. ಆದ್ರೆ ಸಿದ್ದೋರ್ ಈ ಬೊಬ್ಬೆ ಹೊಡೆಯೋರ್ ಲಿಸ್ಟಿಗೆ ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರ ನೀವು? ಸರ್ ನಿಮ್ಗಂತಲ್ಲ, ನಾವು ಜನರು ಹೇಳ್ತಾ ಇದ್ದೀನಿ. ನೀವು ನಮ್ಮ ಜನರ ಧ್ವನಿ ನೀವು ಹೇಳ್ತಿದ್ದೀರ ಅಷ್ಟೇ ಎದುರು. ಬಟ್ ನೀವು ಬೇಕಿದ್ರೆ ಇನ್ನು ಮೋದಿ ಗೌರ್ಮೆಂಟ್ ಇನ್ನೊಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡ್ಬೋದು, ಹೊರತಾಗಿ ಇವ್ರು ಕಮ್ಮಿ ಮಾಡಲ್ಲ. ಪಕ್ಕದಲ್ಲೇ ಇದೆಲ್ಲ, ತೆಲಂಗಾಣ ಇದೆ, ಕೇರಳ ಇದೆ, ಮಾಡ್ಲಿಲ್ಲ. ಅಲ್ಲೆಲ್ಲ ಸರ್ಕಾರ ಅಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಕಮ್ಮಿ ಮಾಡ್ಬೋದಿತ್ತು. ಕಂಪೇರ್ ಟು ಅಲ್ಲಿಗಿಂತ ನಮ್ ಕಡೆ ಜಾಸ್ತಿ ಇದೆ ಇವಾಗ. ಕಮ್ಮಿ ಮಾಡಲ್ಲ ಅವರು, ಮಾಡ್ಬೇಕಾಗಿತ್ತು. ಇವಾಗ ಜನರ ಹಿತದೃಷ್ಟಿಯಿಂದ ಕಮ್ಮಿ ಮಾಡ್ಬೇಕು ಅವ್ರು. ಕಮ್ಮಿ ಮಾಡಿದ್ರೆ ಜನರ ಹೊರೆ ಕಮ್ಮಿ ಆಗತ್ತೆ. ಈಗ ಒಂದ್ 6 ತಿಂಗಳಿಂದ ಮೋದಿ ಗೌರ್ಮೆಂಟ್ ಕಮ್ಮಿ ಮಾಡಿತ್ತು, ಒಂದ್ 3 ತಿಂಗಳ ಕಮ್ಮಿ ಮಾಡಿತ್ತು. ಅವಾಗ ಏನಕ್ಕೆ ಕಮ್ಮಿ ಮಾಡ್ಲಿಲ್ಲ ಇವರು? ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ಸಿದ್ದು ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ. ವೀಕ್ಷಕರೇ, ಪರ್ಯಾಯ ಇಂಧನದ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ದೇಶ ಎಷ್ಟು ಪ್ರಮಾಣದಲ್ಲಿ ಈ ತೈಲೋತ್ಪನ್ನಗಳನ್ನ ಆಮದು ಮಾಡ್ಕೊಳ್ತಾ ಇದೆ, ಇವೆಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ದಿನಕ್ಕೆ ವೀಕ್ಷಕರೇ 5.5 ದಶಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ಬಳಕೆ ಮಾಡುವಂತ ಕೆಲಸ ನಮ್ಮ ದೇಶದಲ್ಲಾಗುತ್ತೆ. ವಾರ್ಷಿಕ 243 ಮಿಲಿಯನ್ ಮೆಟ್ರಿಕ್ ಟನ್ ಬಳಕೆ ಆಗುತ್ತೆ ನಮ್ಮ ದೇಶದಲ್ಲಿ. ಭಾರತ 3ನೇ ಅತಿ ದೊಡ್ಡ ಪೆಟ್ರೋಲಿಯಂ ಆಮದುದಾರ. ಹಾಗಿದ್ರೆ ಫಸ್ಟ್ ಸೆಕೆಂಡ್ ಯಾವುದು? ಅಮೆರಿಕ ಮತ್ತು ಚೀನಾ. ಅಮೆರಿಕ ಚೀನಾ ಬಳಿಕ ಭಾರತಕ್ಕೆ ನಂತರದ ಸ್ಥಾನ ಇದೆ. 3ನೇ ಸ್ಥಾನ ನಮ್ದು. ಒಂದು ದಿನಕ್ಕೆ 8.5 ಮಿಲಿಯನ್ ಮೆಟ್ರಿಕ್ ಟನ್ ಡೀಸೆಲ್ ಬೇಕೇ ಬೇಕು ನಮಗೆ. ಇದನ್ನ ನಾವು ಆಮದು ಮಾಡ್ಕೊಳ್ತೀವಿ. ಇದನ್ನ ಬಿಟ್ರೆ ಪೆಟ್ರೋಲ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೆ. ಸೊ ಪೆಟ್ರೋಲ್ಗೆ ಪರ್ಯಾಯ ಏನು ಅನ್ನುವಂತಹ ಪ್ರಶ್ನೆ ಇರುವಾಗ ನಾವು ಪೆಟ್ರೋಲ್ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ, ಡೀಸೆಲ್ ಅನ್ನ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಎಲ್ಲ ನೋಡ್ತಾ ಇದ್ದೀವಿ. ಸೊ ಪೆಟ್ರೋಲ್ ಡೀಸೆಲ್ಗೆ ಎಲೆಕ್ಟ್ರಿಕ್ ವಾಹನಗಳೇ ಪರ್ಯಾಯ ವೀಕ್ಷಕರೇ. EV ಎಲೆಕ್ಟ್ರಿಕ್ ವಾಹನಗಳಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಬೇಕು. ಹೆಚ್ಚು ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡುವಂತಹ ಹೊಸ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರಬೇಕು. ಅಂದಾಗ ಆಗುತ್ತೆ. ರಾಜ್ಯ ಸರ್ಕಾರ EVಗಳ ಮೇಲೆ ತೆರಿಗೆ ಮುಕ್ತ ಮಾಡಬೇಕು. ಸೌರಶಕ್ತಿ, ಎಥೆನಾಲ್, ಬಯೋಗ್ಯಾಸ್, ಬಯೋಡೀಸೆಲ್ ಇದರ ಜೊತೆಗೆ ಈ ಪರ್ಯಾಯ ಇಂಧನಗಳ ಬಳಕೆ ಹೆಚ್ಚಳ ಮಾಡಬೇಕು. ಅಂದಾಗ ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಎಥೆನಾಲ್, ಬಯೋಗ್ಯಾಸ್ ಈ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನ ಕೊಟ್ಟಾಗ ಜನ ಅದರ ಕಡೆ ಹೆಚ್ಚು ಹೆಚ್ಚು ಗಮನ ಹರಿಸ್ತಾರೆ. EV ವೆಹಿಕಲ್ಗಳ ಮೇಲೆ ಸಬ್ಸಿಡಿ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಜನ ಅದಕ್ಕೆ ಎಡಿಕ್ಟ್ ಆಗ್ತಾರೆ. ಅದನ್ನ ಮಾಡಬೇಕು ಸರ್ಕಾರ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ತಿಮ್ಮನಗೌಡ್ರೆ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಹಿಂದೆ ಈ ನಮ್ಮ ರಾಜ್ಯ ಸರ್ಕಾರ ₹100 ಜಾಸ್ತಿ ಮಾಡಿದ್ರು ಸರ್. ಅದು ಮಾಡಬಾರ್ದಾಗಿತ್ತು, ಇವ್ರು ಮಾಡಿದ್ರು ಸರ್. ಸೊ ಕೇಂದ್ರ ಮೇಲೆ ಇವ್ರು ಗೂಬೆ ಕೂರ್ಸೋದು ಇವ್ರು ತಪ್ಪಾಗುತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದು. ಈ ವ್ಯಾಟ್ ಕಡಿಮೆ ಮಾಡ್ಬೋದಲ್ಲ ಸರ್ ತಾವು? ಈಗ ₹2,000 ಈಗ ಮಹಿಳೆಗೆ ಕೊಡ್ತಾ ಇದ್ದಾರೆ. ಇದನ್ನ ಕಡಿಮೆ ಮಾಡ್ಬೋದಲ್ಲ ಸರ್? ನಮಗೆ ಹೊರೆ ಕಡಿಮೆ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಯಾಕಂದ್ರೆ ಇವರಲ್ಲಿ ಸರ್ ಮಾಡಿದ್ದು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ದು, ಇವರು ₹3 ವ್ಯಾಟ್ ಜಾಸ್ತಿ ಮಾಡಿ ಈ ನಮ್ಮ ಪಬ್ಲಿಕ್ಕಿಗೆ ಜೋಬಿ ಕತ್ರ ಹಾಕಿದ್ರಲ್ಲ ಸರ್ ಸ್ಟೇಟ್ ಗೌರ್ಮೆಂಟ್. ಅದಕ್ಕಾಗಿ ನನ್ನ ಅಭಿಪ್ರಾಯ ತಮಗೆ ತಿಳಿಸಿದ್ದೀನಿ ಸರ್. ಎಸ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಗೌಡ್ರೆ. ರಾಜಶೇಖರ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ರಾಜಶೇಖರ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್, KST ಕಡಿಮೆ ಆಗ್ಬೇಕಾ, ಕಡಿಮೆ ಆಗ್ಬಾರ್ದಾ? ಸರ್ 100% ಕಡಿಮೆ ಆಗ್ಬೇಕು ಸರ್. ಯಾಕಂದ್ರೆ ಎಸ್, ಹೇಳಿ. ಫೈನ್. 100% ಕಡಿಮೆ ಆಗಬೇಕು ಅನ್ನೋಂಥ ಮಾತನ್ನ ಹುಬ್ಬಳ್ಳಿಯಿಂದ ಕರೆ ಮಾಡಿದ ರಾಜಶೇಖರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜನರ ಹಿತವನ್ನ ಕಾಪಾಡಬೇಕು, ಹೆಚ್ಚುವರಿ ಲಾಭ ತಗೋತಾ ಇದೆ, ಆ ಲಾಭವನ್ನ ಬಿಡಲಿ,
ನ್ಯೂಟ್ರಲ್ ರೆವೆನ್ಯೂ ಆದರೂ ಕೂಡ ಇವರು ನಿರೀಕ್ಷಿತ ಮಟ್ಟದ ಗುರಿಯನ್ನ ಸಾಧಿಸಬಹುದು. ಈಗ ಬರ್ತಾ ಇರೋದೆಲ್ಲ ಹೆಚ್ಚುವರಿ ಇವರಿಗೆ, ಅದನ್ನ ಬಿಟ್ಟುಕೊಟ್ರೆ ಏನಾಗುತ್ತೆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ರಾಜ್ಯದ ಜನ ಮಾಡ್ತಾ ಇದ್ದಾರೆ. ಅದರ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಇವರಿಗೆ ಹೆಚ್ಚುವರಿಯಾಗಿ ಸಿಗುತ್ತೆ ಅಂತ ಹೇಳಿ ಮಹದೇವಪ್ಪ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಹದೇವಪ್ಪ ಅವರು ನಮಸ್ಕಾರ. ಸರ್ ನಮಸ್ಕಾರ. ಈಗಾಗಲೇ ಸರ್ ಸ್ಟೇಟ್ ಎಂಟ್ರಿ ಟ್ಯಾಕ್ಸ್ 35 ರೂಪಾಯಿ ಇದೆ ಒಂದು ಲೀಟರ್ ಪೆಟ್ರೋಲ್ಗೆ ಡೀಸೆಲ್ಗೆ. ಓಕೆ. ಪ್ರವೇಶ ತೆರಿಗೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದ 35 ರೂಪಾಯಿ ಪರ್ ಲೀಟರ್ ಪರ್ ಡೀಸೆಲ್ ಅಂಡ್ ಪೆಟ್ರೋಲ್ ಇದೆ. ಕೇಂದ್ರ ಸರ್ಕಾರದ ಅಬ್ಕಾರಿ ಸುಂಕ ಅಂದ್ಬಿಟ್ಟು ಅದು 15 ರೂಪಾಯಿ ಇದೆ. ಕೇಂದ್ರ ಸರ್ಕಾರದಿಂದ ಹಾಕಿರೋ ಅಬ್ಕಾರಿ ಸುಂಕ ರಾಷ್ಟ್ರದ ಅಭಿವೃದ್ಧಿ ಯೂಸ್ ಆಯ್ತದೆ. ಈ ರಾಜ್ಯ ಸರ್ಕಾರ ಹಾಕಿರೋ ತೆರಿಗೆ ಏನಕ್ಕೆ ಯೂಸ್ ಆಯ್ತದೆ ಅನ್ನೋದು ಯೋಚನೆ ಮಾಡ್ಬೇಕು. ಈಗ ಆಗಿರೋದು ಪರ್ಯಾಯ ಮಾರ್ಗನ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರನೇ ಭರಿಸೋದು ಒಳ್ಳೇದು. ಯಾಕಂದ್ರೆ ಈಗಾಗಲೇ ಮೊದಲೇ 10 ರೂಪಾಯಿ ಚೇಂಜ್ ಮಾಡಿದ್ದಾರೆ, ಇವರು ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ಎಂಟ್ರಿ ಟ್ಯಾಕ್ಸ್ 35 ರೂಪಾಯಿ ಇದೆ. 35 ರೂಪಾಯಿಗೆ ಆಲ್ರೆಡಿ ಎಂಟ್ರಿ ಟ್ಯಾಕ್ಸ್ ತಗೋತಾ ಇದ್ದಾರೆ. ಆದ್ರಿಂದ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲೇ ಜಾಸ್ತಿ ಇರೋದು ರೇಟಲ್ಲಿ. ಡೀಸೆಲ್ ಪೆಟ್ರೋಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಲಿಸಿದ್ರೆ 60 ರೂಪಾಯಿಗೆ ಪೆಟ್ರೋಲು, 50 ರೂಪಾಯಿಗೆ ಡೀಸೆಲ್ ಸಿಗುತ್ತೆ. ಬಟ್ ಇಲ್ಲಿ ಬೆಂಗಳೂರು ಬರೋ ತನಕ ಇದು ಈ 111 ರೂಪಾಯಿ ಏರ್ಬೇಕಾದ್ರೆ ರಾಜ್ಯ ಸರ್ಕಾರದ ಭಾಗನೇ ಜಾಸ್ತಿ ಇರೋದು. ಅದರಿಂದ ರಾಜ್ಯ ಸರ್ಕಾರಕ್ಕೆ ಪರಿಹಾರ ಕೊಡ್ಬೇಕು ಅಂತ ಅದ್ರ ಹೊರತು ಕೇಂದ್ರ ಸರ್ಕಾರದಿಂದ ಪರ್ಯಾಯ ಮಾರ್ಗ ಇಲ್ಲ. ಬಟ್ ಈಗ ಬಿಜೆಪಿ ಗೌರ್ಮೆಂಟ್ ಅಲ್ಲದೆ ಸೆಂಟ್ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಇದ್ರ ಇನ್ನೂ ಅವಸ್ಥೆ ಆಗೋಬಹುದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡ್ಬೋದು, ಓಪನ್ ಆ ಕಡೆಯಿಂದ ಕಚ್ಚಾ ತೈಲ ತರಿಸ್ಬೋದು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ದಿಟ್ಟೆ ಹೆಜ್ಜೆ ತಗೊಂಡಿದ್ದಾರೆ, ಅದಕ್ಕೆ ಪರಿಹಾರ ಕಂಡುಹಿಡಿದ್ದಾರೆ. ಫೈನ್, ಥ್ಯಾಂಕ್ ಯು ಮಹದೇವಪ್ಪ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಜನ ಫೋನ್ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಫೋನ್ ಕಾಲ್ಸ್ ಬರ್ತಾ ಇದೆ. ಮತ್ತೊಬ್ಬ ಕಾಲರ್ ಹಿಡಿದರೆ ಕಲಬುರಗಿಯಿಂದ ಸಿದ್ದು ಅವರು. ಸಿದ್ದು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್ ನೀವು ಏನ್ ಬೊಬ್ಬೆ ಹೊಡೆದ್ರು ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಯಾವ್ದು ಕಮ್ಮಿ ಆಗಲ್ಲ. ಇದು ಏನಂದ್ರೆ ಅವ್ರ ಬಂಡತನದ ಸರ್ಕಾರ. ಬೇಕಿದ್ರೆ ಇನ್ನಷ್ಟು ಹೆಚ್ಚು ಮಾಡ್ತಾರೆ, ಕಮ್ಮಿ ಅಂತೂ ಮಾಡಲ್ಲ. ಆದ್ರೆ ಸಿದ್ದೋರಿ ಬೊಬ್ಬೆ ಹೊಡೆಯೋರ್ ಲಿಸ್ಟಿಗೆ ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರ ನೀವು? ಸರ್ ನಿಮ್ಗಂತಲ್ಲ, ನಾವು ಜನರು ಹೇಳ್ತಾ ಇದ್ದೀನಿ. ನೀವು ನಮ್ಮ ಜನರ ಧ್ವನಿ ನೀವು ಹೇಳ್ತಿದ್ದೀರ ಅಷ್ಟೇ ಎದುರು. ಬಟ್ ನೀವು ಬೇಕಿದ್ರೆ ಇನ್ನು ಮೋದಿ ಗೌರ್ಮೆಂಟ್ ಇನ್ನೊಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡ್ಬೋದು, ಹೊರತಾಗಿ ಇವ್ರು ಕಮ್ಮಿ ಮಾಡಲ್ಲ. ಪಕ್ಕದಲ್ಲೇ ಇದೆಲ್ಲ, ತೆಲಂಗಾಣ ಇದೆ, ಕೇರಳ ಇದೆ, ಮಾಡ್ಲಿಲ್ಲ. ಅಲ್ಲೆಲ್ಲ ಸರ್ಕಾರ ಅಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಕಮ್ಮಿ ಮಾಡ್ಬೋದಿತ್ತು. ಕಂಪೇರ್ ಟು ಅಲ್ಲಿಗಿಂತ ನಮ್ ಕಡೆ ಜಾಸ್ತಿ ಇದೆ ಇವಾಗ. ಕಮ್ಮಿ ಮಾಡಲ್ಲ ಅವರು, ಮಾಡ್ಬೇಕಾಗಿತ್ತು. ಇವಾಗ ಜನರ ಹಿತದೃಷ್ಟಿಯಿಂದ ಕಮ್ಮಿ ಮಾಡ್ಬೇಕು ಅವ್ರು. ಕಮ್ಮಿ ಮಾಡಿದ್ರೆ ಜನರ ಹೊರೆ ಕಮ್ಮಿ ಆಗತ್ತೆ. ಈಗ ಒಂದ್ 6 ತಿಂಗಳಿಂದ ಮೋದಿ ಗೌರ್ಮೆಂಟ್ ಕಮ್ಮಿ ಮಾಡಿತ್ತು, ಒಂದ್ 3 ತಿಂಗಳ ಕಮ್ಮಿ ಮಾಡಿತ್ತು. ಅವಾಗ ಏನಕ್ಕೆ ಕಮ್ಮಿ ಮಾಡ್ಲಿಲ್ಲ ಇವರು? ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ಸಿದ್ದು ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ. ವೀಕ್ಷಕರೇ